ಮನೆ ಬಾಗಿಲನ್ನ ಬಡಿಯೋದಕ್ಕೆ ಶುರು ಮಾಡುತ್ತೆ. ನಾವು ಒಳ್ಳೇದು ಅನ್ಕೊಂಡಿರೋದು ನಮಗೇ ತಿರುಗುಬಾಣ ಆಗುವ ಅವಕಾಶಗಳಿಗೆ ತಾಯೇ ತಾಯಿ. ಜೈ ಮಹಾದುರ್ಗೆ. ಅಂದ್ರೆ ನೀವೇನ್ ಹೇಳ್ತಿದ್ದೀರಾ? ಹೇಳೋ ಮಾತಲ್ಲೇ 1000 ಅರ್ಥ ತುಂಬಿರುತ್ತೆ. ಹೂ ಇರೋ ಗಿಡದಲ್ಲಿ ಮುಳ್ಳು ಇರುತ್ತೆ, ಮುಳ್ಳಿರೋ ಗಿಡದಲ್ಲಿ ಹೂವು ಇರುತ್ತೆ. ನಾವು ಹೂವಾದಾಗ ನಮಗೆ ಮುಳ್ಳಾಗೋರು ಇದ್ದೇ ಇರ್ತಾರೆ. ಇದಿಷ್ಟೇ ಜೀವನ ಅಲ್ಲ, ಮುಂದೆ ನೋಡೋದು ಬಹಳ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಸತ್ಯದ ಅರಿವಾಗೋ ಸಮಯ ಸಂದರ್ಭಗಳು ಬರುತ್ತೆ. ಹಾಗಾಗಿ ಎಲ್ಲದಕ್ಕೂ ಸಿದ್ಧವಾಗಿರ್ಬೇಕು ಮಗಳೇ. ಜೈ ಮಹಾದುರ್ಗಿ, ಜೈ ಮಹಾಕಾಳಿ. ಸತ್ಯದ ದಾರಿ ಬಿಟ್ಟು ಕೆಳಗಿಳಿಬೇಡ. ತಾಯಿಯ ಜಪ ಮರ್ತ್ ಬಿಡ್ಬೇಡ. ಅವಳಿದ್ರೇನೆ ಉಸಿರಾಡೋದಕ್ಕೆ ಗಾಳಿ ಸಿಗುತ್ತೆ. ಆ ಗಾಳಿಲಿ ಅವಳಿದ್ದಾಳೆ. ಅಲ್ಲ, ತಾಯಿ ದೇವಿ. ಕಣ್ಣು ಕಾಣೋದೆಲ್ಲ ಸತ್ಯ ಅಲ್ಲ. ಸತ್ಯದ ಅರಿವಾದಾಗ ಎಲ್ಲನೂ ಸ್ಪಷ್ಟವಾಗುತ್ತೆ. ಸತ್ಯಕ್ಕೆ ಸರಿ ಇಲ್ಲ, ಚಿತ್ತಕ್ಕೆ ಸ್ಥಿರವಿಲ್ಲ, ಅಸ್ತದಿಂದಧಿಕ ಇತರಿಲ್ಲ. ಪರದೈವ ಸತ್ಯನಿಂದೆಲ್ಲ ಸರ್ವಜ್ಞ. ಇಷ್ಟಕ್ಕೆ ಮುಗಿದಿಲ್ಲ, ಮುಂದೆ ಇನ್ನೂ ಇದೆ. ಜೈ ಮಹಾದುರ್ಗಿ, ಜೈ ಮಹಾಕಾಳಿ. ಅಂದ್ರೆ ಇವ್ರಿಷ್ಟೊತ್ತು ಹೇಳಿದ್ದು ನನ್ ಜೀವನದ ಬಗ್ಗೆ ಅಲ್ವಾ? ಅಕ್ಕನ್ ಮದ್ವೆ ಸಾಯೋ ತನಕ ಹೋಗಿತ್ತು, ಅಕ್ಕ ಸಿಕ್ಕಿದ್ದು, ಅವಳ ಗರ್ಭಿಣಿ ಅನ್ನೋ ವಿಚಾರ ಯಾರ್ ನಮ್ಮೋರು ಅಂತ ತಿಳ್ಕೊಳ್ಳಿ ಅಂದಿದ್ದು, ಏನೇನೋ ಒಟ್ಟೊಟ್ಟಾಗಿ ಹೇಳಿದ್ದು. ಅಂದ್ರೆ ನಾನು ಇಡ್ತಿರೋ ಹೆಜ್ಜೆ ಸರಿಯಾಗಿದ್ಯೋ ತಪ್ಪಾಗಿದ್ಯೋ ಏನ್ ಯೋಚನೆ ಮಾಡ್ತಿದ್ದೀನೋ ಒಂದು ಗೊತ್ತಾಗ್ತಿಲ್ವಲ್ಲ. ಇವರು ಸಾಮಾನ್ಯದವರಲ್ಲ ಅನ್ಸುತ್ತೆ. ಅವ್ರು ಮಾತಾಡುವಾಗ ಏನೋ ಒಂದ್ ರೀತಿ ಕಂಪನ ಹೊಯ್ದಾಟ ಆಗ್ತಿತ್ತು. ಎಲ್ಲನೂ ಹೇಳಿದ್ರು, ಆದ್ರೆ ಯಾವ್ದೂ ಅರ್ಥನೇ ಆಗ್ಲಿಲ್ಲ. ಏನೇ ಆದ್ರೂ ಈ ತಾಯಿ ನನ್ ಕೈ ಬಿಡಲ್ಲ ಅನ್ನೋ ಭರವಸೆ ಇದೆ. ತಾಯಿ, ನೀನೇ ನನ್ನನ್ನು ಕಾಪಾಡಬೇಕು. ಏಯ್, ಆ ಕೇಶವನ್ ಕರ್ಕೊಂಬಂದ್ರ. ತಗೋ, ಈ ಬಟ್ಟೆ ಹಾಕಂಬ. ಕರ್ಕೊಂಡೋಗ್ರ, ಬಟ್ಟೆ ಹಾಕ್ಸ್ಕೊಂಡ್ ಕರ್ಕೊಂಬನ್ನಿ. ಅಮ್ಮ, ತಿಂಗಳಿಗೊಂದ್ಸರಿ ಬರೋ ಸಂಕ್ರಮಣ ತರ ಈ ತರ ತಿಂಗಳಿಗೊಂದ್ಸತಿ ಉತ್ಸವ ಮೂರ್ತಿ ಮಾಡೋದು ಯಾಕಮ್ಮ? ಅಯ್ಯೋ ದೇವ್ರೆ, ಕಡೆ ಪಕ್ಷ ಆ ಮೀನಿನ ಹೆಜ್ಜೆ ಬೇಕಾದ್ರೂ ಕಂಡಿಡಿಬಹುದು. ನಿಮ್ಮಪ್ಪನ ಯೋಚನೆ ನಿರ್ಧಾರಗಳನ್ನೆಲ್ಲ ಮಾತಾಡ್ಬೇಡ, ಸುಮ್ಮನೆ ಇರು. ಡೈನಿಂಗ್ ಟೇಬಲ್ ಮೇಲೆ ಕೂರಿಸ್ರ. ಪ್ರತಿ ಸಲ ಹೀಗೇ ಮಾಡ್ತಿರ್ತೀರ, ಯಾಕೆ ಅಂತ ಗೊತ್ತಾಗ್ತಿಲ್ಲ. ಏನ್ ಕಾರಣ ಅಂತನೂ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತ ಪ್ರಶ್ನೆ ಮಾಡಕ್ಕೂ ಆಗ್ತಾ ಇಲ್ಲ. ಏಯ್, ಬಾರ ಇಲ್ಲಿ, ಇವನ್ ತಲೆ ಬಾಚಿ ರೆಡಿ ಮಾಡ್ರ. ಶೈಲಜಾ, ಸುಮಾ.